ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳು ಕಾಲ್ಫಾರ್ ಆಗಿರುವಂತದ್ದು ನಾವು ನೋಡಬಹುದು. ಹೌದು ಸ್ನೇಹಿತರೆ, ಒಟ್ಟು 32,438 ಹುದ್ದೆಗಳು ಅವೈಲಬಲ್ ಇರುವಂತದ್ದು. ವಿದ್ಯಾರ್ಹತೆ ನೋಡೋದಾದ್ರೆ SSLC ಅಥವಾ ITI ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ವರ್ಗದವರಿಗೆ 500 ರೂಪಾಯಿ ಆಗಿದ್ರೆ SC ST ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳಾ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಆಗಿರುತ್ತೆ. ವಯೋಮಿತಿ ಬಂದ್ಬಿಟ್ಟು 18 ವರ್ಷದಿಂದ 36 ವರ್ಷದ ಒಳಗಡೆ ತನಕ ಇರುತ್ತೆ. ಫಿಸಿಕಲ್ ಎಲಿಜಿಬಿಲಿಟಿ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 35 kg ಭಾರವನ್ನು ಹೊತ್ತಿಕೊಂಡು 2 ನಿಮಿಷ ಸಮಯದಲ್ಲಿ 100 ಮೀಟರ್ ದೂರವನ್ನು ನಡೆಯಬೇಕು ಒಂದೇ ಪ್ರಯತ್ನದಲ್ಲಿ. ಮಹಿಳೆ ಅಭ್ಯರ್ಥಿಗೆ 20 kg ಭಾರವನ್ನು ಹೊತ್ತುಕೊಂಡು 2 ನಿಮಿಷ ಸಮಯದಲ್ಲಿ 100 ಮೀಟರ್ ದೂರವನ್ನು ನಡೆಯಬೇಕು ಒಂದೇ ಪ್ರಯತ್ನದಲ್ಲಿ. ಹಾಗೆ ಪುರುಷ ಅಭ್ಯರ್ಥಿಗಳಿಗೆ 4 ನಿಮಿಷ 15 ಸೆಕೆಂಡುಗಳಲ್ಲಿ 1000 ಮೀಟರ್ ದೂರವನ್ನು ಓಡಬೇಕು ಒಂದೇ ಪ್ರಯತ್ನದಲ್ಲಿ. ಅದೇ ರೀತಿ ಮಹಿಳೆ ಅಭ್ಯರ್ಥಿಗೆ 5 ನಿಮಿಷ 40 ಸೆಕೆಂಡ್ ಸಮಯದಲ್ಲಿ 1000 ಮೀಟರ್ ದೂರವನ್ನು ಓಡಬೇಕು ಒಂದೇ ಪ್ರಯತ್ನದಲ್ಲಿ. ಅರ್ಜಿ ಸಲ್ಲಿಸಲು ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿ ನೋಡೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ITI ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಫೋಟೋ ಮತ್ತು ಸಹಿ, ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಬೇಕಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದ್ರೆ 23 ಜನವರಿ 2025ಕ್ಕೆ ಅರ್ಜಿ ಸ್ಟಾರ್ಟ್ ಆದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಫೆಬ್ರವರಿ 2025 ಆಗಿರುತ್ತೆ.